ಇವತ್ತು ಗವರ್ನರ್ ಅವ್ರಿಗೆ ಅಧಿಕಾರ ಇದೆ, ಯಾವುದು ಓದ್ಬೇಕು ಯಾವುದು ಓದಬಾರ್ದು ಅನ್ನೋದು ಸಂವಿಧಾನದಲ್ಲಿ ಅವ್ರಿಗೆ ಅಧಿಕಾರ ಇದೆ. ಹಿಂದೆನೂ ಕೂಡ ಬಹಳಷ್ಟು ಒಂದು 10-15 ಗವರ್ನರ್ಗಳು ಬೇರೆ ಬೇರೆ ರಾಜ್ಯದಲ್ಲಿ ಮೊದಲ ಲೈನ್ ಅನ್ನ ಓದಿದ್ದಾರೆ, ಕೊನೆ ಲೈನ್ ಅನ್ನ ಓದಿ ಹೋಗಿದ್ದಾರೆ. ಈಗಲ್ಲ ನಾನು ಹೇಳ್ತಾ ಇರೋದು 30-40 ವರ್ಷದಿಂದೇನೆ. ಯಾವಾಗ ನೆಹರು ಅವರಿದ್ರು ಆ ಸಂದರ್ಭದಲ್ಲೇ ಗವರ್ನರ್ಗಳು, ಮಹಾರಾಜರುಗಳೆಲ್ಲ ಗವರ್ನರ್ ಇದ್ರು. ಅವ್ರು ಮೊದಲನೇ ಲೈನು ಕೊನೆ ಲೈನು ಓದ್ತಾ ಇದ್ರು. ಆಮೇಲೆ ರಾಷ್ಟ್ರಗೀತೆ, ಈ ತರದೆಲ್ಲ ಇದೆ. ಇದು ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಸುಪ್ರೀಂ ಕೋರ್ಟ್ನು ಕೂಡ ಗವರ್ನರ್ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ. ಗವರ್ನರ್ಗೆ ಅಧಿಕಾರ ಇದೆ, ಅವ್ರು ಎಷ್ಟು ಓದಬೇಕು ಅನ್ನೋದನ್ನ ತೀರ್ಮಾನ ಮಾಡುವಂಥದ್ದು ಗವರ್ನರ್ಗೆ ಬಿಟ್ಟಿದ್ದೀನಿ. ಆ ಅಧಿಕಾರಕ್ಕೆ ನಾವು ಕೋರ್ಟ್ ಎಂಟ್ರಿ ಆಗಲ್ಲ ಅನ್ನೋ ಮಾತನ್ನ ಹೇಳಿ. ಇಷ್ಟೆಲ್ಲ ಇದ್ದು ಕೂಡ ಇವರು ದುರ್ಯೋಧನ್ ರೀತಿ ಹಠ ಹಿಡ್ಕೊಂಡು ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸಕ್ಕೆ ತಯಾರು ಮಾಡಿರುವಂತ ಪುಸ್ತಕ ಅದು. ಇದನ್ನ ಇಂಗ್ಲಿಷ್ ಅಲ್ಲೂ ಪ್ರಿಂಟ್ ಮಾಡಿ ಅವ್ರಿಗೊಂದು ಕಾಪಿ ಕಳಿಸಿ, ನನ್ನ ಉಳಿಸಿ ನೀವು, ಕರ್ನಾಟಕದಲ್ಲಿ ನನ್ನ ಉಳಿಸಿ ನೀವು, ನಾನ್ ನೋಡಿ ಈ ತರ ಎಲ್ಲ ಮೋದಿಯವರಿಗೆ ನಾನು ತೊಂದರೆ ಕೊಡ್ತೀನಿ, ಮೋದಿಯವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತೀನಿ ಅಂತ ಹೇಳಕ್ಕೆ ಒಂದು ಹೇಳಿಕೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇದು ರಾಜ್ಯದ ಜನತೆ ಹಿತಕ್ಕೆಲ್ಲ ಮಾಡಿರೋದು. ಇದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನ ಮೆಚ್ಚಿಸಕ್ಕೆ ಮಾಡಿರುವಂತ ಒಂದು ಸ್ಟೇಟ್ಮೆಂಟ್. ಅದನ್ನ ಯಾಕೆ ಗವರ್ನರ್ ಅವರು ಓದಬೇಕು? ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಗವರ್ನರ್ಗೂ ಡಿಮ್ಯಾಂಡ್ ಮಾಡಿದ್ದೀನಿ, ಈ ತರ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ನೀವು ಸೇತುವೆಯಾಗಿ ಕೆಲಸ ಮಾಡಬೇಕು. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಅವಹೇಳನ ಮಾಡೋ ರೀತಿ ರಾಜ್ಯ ಸರ್ಕಾರ ಏನಾದ್ರೂ ಸಾಲುಗಳನ್ನ ಸೇರಿಸಿ ಕೇಂದ್ರ ಸರ್ಕಾರ, ಕೇಂದ್ರದ ಪ್ರಧಾನಮಂತ್ರಿ, ಕೇಂದ್ರದ ಮಂತ್ರಿಗಳ ಬಗ್ಗೆ ಏನಾದ್ರೂ ಚಕಾರ ಮಾತಾಡಿದ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗ್ತದೆ. ನೀವು ಸೇತುವೆಯಾಗಿ ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಈ ತರ ಟೀಕೆಗಳನ್ನು ಪ್ರಜಾಪ್ರಭುತ್ವದ ರೀತಿ ಟೀಕೆ ಮಾಡ್ಲಿ, ಅಧಿಕಾರ ಇದೆ. ಆದ್ರೆ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇರುವಂತ ಈ ಕೆಟ್ಟ ಕಾಂಗ್ರೆಸ್, ಮನೆಯಾಳ ಕಾಂಗ್ರೆಸ್ ಮಾತನ್ನ ದಯವಿಟ್ಟು ಕೇಳಬೇಡಿ ಅಂತ ಗವರ್ನರ್ಗೂ ನಾನು ವಿನಂತಿಯನ್ನ ನಾನು ಮೊನ್ನೆನೆ ಮಾಡಿದ್ದೀನಿ, ಈಗಲೂ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಈಗಾಗಲೇ ನಗರ ನಕ್ಸಲರೆಲ್ಲ ಬೀದಿಗೆ ಬಂದ್ಬಿಟ್ಟವ್ರೆ. ಮೊನ್ನೆನೆ ಪ್ರಧಾನಮಂತ್ರಿ ಹೇಳಿದ್ರು, ಈಗ ಕಾಡುಗಳಲ್ಲಿದ್ದಂತ ನಕ್ಸಲ್ಗಳೆಲ್ಲ ನಿರ್ನಾಮ ಆಗೋಗ್ಬಿಟ್ಟಿದ್ದಾರೆ. ಈಗ ನಗರ ನಕ್ಸಲರ ಕಾಟ ಶುರುವಾಗಿದೆ. ಆಗ್ಲೇ ಸ್ಟೇಟ್ಮೆಂಟ್ಗಳು ಶುರುವಾಗಿದೆ. ನಗರ ನಕ್ಸಲ್ ಗವರ್ನರ್ಗೆ ಚೀಮಾರಿ ಹಾಕ್ಬೇಕು, ಈ ತರದೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ನಗರ ನಕ್ಸಲರ ಕಾಟ ಇದ್ದಿದ್ದೆ. ಇದನ್ನ ಎದುರಿಸ್ಕೊಂಡು ಹೋಗುವಂತ ಶಕ್ತಿ ಈ ದೇಶಕ್ಕೆ ಇದೆ. ಆದ್ರಿಂದ ಈ ನಗರ ನಕ್ಸಲರ ಮಾತನ್ನ ಕೇಳುವಂತ ಅವಶ್ಯಕತೆ ಯಾವುದೇ ಕಾರಣಕ್ಕೂ ಗವರ್ನರ್ ಅವರು ಮಾಡಬಾರ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.